ಗುರುಜಿ, ವಿಷ್ಣು ಸಹಸ್ರನಾಮದ 16ನೇ ಶ್ಲೋಕ ಅದು ರೋಹಿಣಿ ನಕ್ಷತ್ರದ 4ನೇ ಪಾದಕ್ಕೆ ಅನ್ವಯಿಸುತ್ತೆ ಅಂತ ಹೇಳ್ತಿದ್ರಿ. ಹಾಗಾಗಿ ಇವರ ಒಂದು ಗುಣಲಕ್ಷಣಗಳು ಹೇಗಿರುತ್ತೆ? ಈ ರೋಹಿಣಿ ನಕ್ಷತ್ರಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಗೊತ್ತಿರತಕ್ಕಂಥ ವಿಚಾರ, ಯಾರು ಹುಟ್ಟಿರೋದು? ಕೃಷ್ಣ ಪರಮಾತ್ಮ. ಹಾಗೆ ಆ ಕೃಷ್ಣ ಪರಮಾತ್ಮ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಆ ರೋಹಿಣಿ ಅಂತಕ್ಕಂಥವನು ಕುಟಿಲ. ಅವನು ಸಮಯ ಸಾಧಕನಾಗಿರ್ತಾನೆ. ಬಹಳ ಚೆನ್ನಾಗಿ ತನ್ನ ಕೆಲಸ ಆಗೋದ್ರೆ ಸಾಕು, ಬೇರೆಯವ್ರು ಹೆಂಗ್ ಹಾಳಾಗೋದ್ರೆ ನಮಗೇನು ಅನ್ನೋ ರೀತಿ. ನಾನು ಚೆನ್ನಾಗಿದ್ರೆ ಸಾಕಪ್ಪ, ನೀನು ಹೆಂಗಾದ್ರೆ ಹಾಳಾಗೋಗು ಅಂತ. ಆ ರೀತಿ ಜೀವನ ಪ್ರತಿಯೊಬ್ಬರು ಮಾಡ್ತಾರೆ ಅಂತಲ್ಲ, ಆ ಕುಟಿಲತನ ತನಗೆ ತಾನಾಗೇ ಬಂದ್ಬಿಡುತ್ತೆ. ಇದು 16ನೇ ಶ್ಲೋಕ ಷೋಡಶಿ ಅಂತ ಕರಿತೀವಿ. ದೇವಿ ಅಂದ್ರೆ ಶುಕ್ರನ ಗುಣಗಳು ಜಾಸ್ತಿ ಇರುತ್ತೆ. ಇವರು ಸ್ವಲ್ಪ ಮಟ್ಟಿಗೆ ಹೆಣ್ಣಿನ ಗುಣಲಕ್ಷಣಗಳು ಹೆಚ್ಚಾಗಿರುತ್ತೆ. ಮೂಗು ಕಣ್ಣು ನೇರವಾಗಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಅಕಸ್ಮಾತ್ ಸೀರೆ ಉಡ್ಸ್ಬಿಟ್ರೆ ತೇಟ್ ಹುಡುಗಿ ಕಣ್ಣು ಮೀಸೆ ಬಳಸ್ಬಿಟ್ರೆ ಅನ್ನೋ ರೀತಿನೂ ಇರ್ತಾರೆ. ಕೆಲವರು ಆ ರೀತಿ ಇರ್ತಾರೆ. ಕೆಲವು ಹುಡುಗಿರ ಅಕಸ್ಮಾತ್ ಆದ ಪಕ್ಷದಲ್ಲಿ ತೇಟ್ ಗಂಡು ಬೇರೆನ್ನೇ ಕಣ ಅನ್ನೋ ರೀತಿ ಆಗ್ಬಿಡ್ತಾರೆ. ಹುಡುಗನಿಗಿಂತ ಜೋರ್ ಜಬರ್ದಸ್ತು. ಇವರಲ್ಲಿ ಆ ಶುಕ್ರ ಗುಣ ರೋಹಿಣಿ ನಕ್ಷತ್ರ ಇರೋದ್ರಿಂದ ಕೃಷ್ಣ ಪರಮಾತ್ಮ ರಾಧಾ ಹತ್ರ ಹೇಗಿರ್ತಾನೆ, ರುಕ್ಮಿಣಿ ಹತ್ರ ಹೇಗಿರ್ತಾನೆ, ಸತ್ಯಭಾಮ ಹತ್ರ ಹೇಗಿರ್ತಾನೆ, ನೀವೆಲ್ಲ ಸ್ವಲ್ಪ ಕಾಲ್ಪನಿಕವಾಗಿ ಗೋಡೆ ಇದ್ದೀರಾ. ಅದೇ ರೋಹಿಣಿ ನಕ್ಷತ್ರದ ಅಭಾವ. ಅದಕ್ಕೆ ಅಭಾವದಿಂದ ದೂರ ಆಗ್ತಕ್ಕಂಥದ್ದಿಗೆ ಋಷಿ ಮುನಿಗಳ ಗುರುಗಳ ಅನುಗ್ರಹ ಇರುತ್ತೆ, ಅಂದ್ರೆ ಜ್ಞಾನಶಕ್ತಿ. ಈ ಜ್ಞಾನಶಕ್ತಿಯನ್ನು ಹೊಂದ್ಕೊಳ್ತಕ್ಕಂಥ ವಿಷ್ಣು ಸಹಸ್ರನಾಮದಲ್ಲಿ ಇವತ್ತಿನ ದಿವಸ ಅಂಥ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ, ಅವನಿಗೆ ಜ್ಞಾಪಕ ಶಕ್ತಿ ಹೇಗೆ ಬರುತ್ತೋ ಇವರಿಗೆ ಮೆಲ್ಕಾಗೋಷ್ಟರಲ್ಲಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಯೋಚನೆ. ಅದಕ್ಕೆ ಟ್ರೈನಿಗೆ ಮೊದಲೇ ನಾವು ನಿಂತಿರಬೇಕು ಅನ್ನೋ ಆಲೋಚನೆ ಇರಲ್ಲ. ಸೀಟ್ ಮೊದಲೇ ನಾವು ಒಂದು ಬಶೀಟ್ ಹಾಕಿರ್ಬೇಕು ಅನ್ನೋದು ಜ್ಞಾಪಕ ಇರಲ್ಲ. ಎಲ್ಲೋ ಕೂತ್ಕೊಂತಾರೆ, ಸೀಟ್ ನಮ್ಮಪ್ಪ ಇಟ್ಟಿರ್ತಾನೆ ಅನ್ನೋ ತರ ಹಾಗೆಯೇ ಕಾಯ್ತಾ ಕೂತಿರ್ತಾರೆ. ಯಾವನೂ ಇರಲ್ಲ ಸೀಟು, ಕೊನೆಗೆ ಬಾತ್ರೂಮ್ ಪಕ್ಕ ನಿಂತ್ಕೊಂಡು ಹೋಗ್ಬೇಕು ಅನ್ನೋದು ಗ್ಯಾರಂಟಿ. ಅದಕ್ಕೆ ನೀವೇನ್ ಮಾಡಬೇಕು, ಈ ತರ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ಸು, ಲೇಟ್ ಲತೀಫ್ಗಳು, ನಮಗೇ ಗೊತ್ತಿಲ್ಲದೆ ಪ್ರಯಾಣ ಮಾಡ್ತಕ್ಕಂಥ ಕುಟಿಲ ಬೀಜಗಳು, ಇವರಿಗೆ ಜೀವನ ಪ್ರಕೃತಿ ಸಹಕಾರ ಇರಲ್ಲ. ಅದಕ್ಕೆ ಏನ್ ಮಾಡಬೇಕು, ಇಂತಹ ಒಂದು ವಿಷ್ಣು ಸಹಸ್ರನಾಮನ ಆವಾಗ ಹೇಳ್ಕೋಬೇಕು. ಅವ್ರಿಗೆ ಜ್ಞಾಪಕ ಶಕ್ತಿ, ಜ್ಞಾನಶಕ್ತಿ, ಬುದ್ಧಿಶಕ್ತಿ ಎಲ್ಲವನ್ನೂ ಕೊಡ್ತಕ್ಕಂಥದ್ದಾಗತ್ತೆ. ಬನ್ನಿ ಫಸ್ಟು ವಿಷ್ಣು ಸಹಸ್ರನಾಮದ ಪರಮೇಶ್ವರನ್ ಸಮೇತ ಶ್ರೀಮನ್ನಾರಾಯಣನ್ ಸ್ವಾಗತಿಸೋಣ. ಮತ್ತೆ ಶ್ಲೋಕವನ್ನು ಹೋಗೋಣ. ವಿಷ್ಣು ಸಹಸ್ರನಾಮದಲ್ಲಿ ಈ ಶ್ಲೋಕದ ರೋಹಿಣಿ ನಕ್ಷತ್ರ 4ನೇ ಪಾದದವರಿಗೆ ಸ್ವಲ್ಪ ಮಟ್ಟಿಗೆ ಕಣ್ಣಿನ ಪರೆ ಅತಿ ಶೀಘ್ರದಲ್ಲಿ ಬರುತ್ತೆ. ಕಣ್ಣಿನ ಕಾಂತಿಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ. ಅಯ್ಯೋ ದೂರದೃಷ್ಟಿ, ಲಾಂಗ್ ಸೈಟೋ ಶಾರ್ಟ್ ಸೈಟೋ ಯಾವುದೋ ಒಂದು ಸೈಟು ಕಮ್ಮಿ ಆಗಿರ್ತಕ್ಕಂಥದ್ದು. ಇವರಲ್ಲಿ ದುರಭ್ಯಾಸ ಅನ್ನೋದು ಬಹಳಷ್ಟು ಏನಂದ್ರೆ, ಫಾರ್ ಎಕ್ಸಾಂಪಲ್ ವಾಚ್ ಇಟ್ಕೊಂಡಿರ್ತಾರೆ ಅನ್ಸ್ಕೊಳ್ಳಿ, ಯಾರಿಗಾದ್ರೂ ತೋರಿಸ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಹಿಂಗಂತ ಇರ್ತಾರೆ. ಆ ರೋಹಿಣಿ ನಕ್ಷತ್ರಕ್ಕೆ ಏನೋ ಅಷ್ಟು ಸಲ ಕೈ ಆಡಿಸ್ತಿದೆ ಅಂದ್ರೆ, ಅವ್ನು ವಾಚ್ ಕಣ ಅದಕ್ಕೆ ತೋರಿಸ್ತಾ ಇದ್ದಾನೆ, ಸರಿ ಬಹಳ ಸಂತೋಷ. ಆ ರೀತಿ ಸೀರೆ ಇದ್ರೆ ಹೆಂಗಸರು ನೋಡಿದ್ರ ಸಾವಿತ್ರಮ್ಮ ಅಂತಿರ್ತಾಳೆ. ಏನಕ್ಕೆ ತಿರುಗ್ತಾನೆ ಇದೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂದ್ರೆ, ಇನ್ನೇನು ಆ ಸೀರೆ ಪಟ್ಟ ಪಾವಡೆ ಅದು ಯಾರೋ ಕೊಟ್ಬಿಟ್ಟಿದ್ದಾರೆ, ಜಗತ್ತಲ್ಲಿ ಸೀರೆನೇ ನೋಡಿಲ್ಲ, ಸರಿ ಒದ್ದಾಡ್ತಾ ಇದ್ದಾಳೆ, ಸರಿ ನೋಡ್ಬಿಡ್ರಮ್ಮ ನಿನ್ ಸೀರೆ ತುಂಬಾ ಚೆನ್ನಾಗಿದೆ ಕೂತ್ಕೊ ಅನ್ನೋದು. ಹಾಗೆ ಇವ್ರನ್ನ ವಿಶೇಷ. ಅದಾದ್ಮೇಲೆ ರೋಹಿಣಿ ನಕ್ಷತ್ರದವರು ಕಂಡಮ್ ಮಾಡೋದು ಜಾಸ್ತಿ. ಅದಕ್ಕೆ ಫಸ್ಟ್ ಶ್ಲೋಕ ನೋಡ್ಬಿಡಿ, ಜನಗಳು ಹೀಗೆ ಇರ್ತಾರೆ. ಕೇಳ್ಕೊಂಬರೋಣ ಬನ್ನಿ. ಭ್ರಾಜಿಷ್ಣುರ್ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಜೋನಿಃ ಪುನರ್ವಸುಃ. ಭ್ರಾಜಿಷ್ಣುರ್ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಜೋನಿಃ ಪುನರ್ವಸುಃ. ಈ ಪುನರ್ವಸು ಅಂದ್ರೆ ಕಣ್ಣಲ್ಲಿ ನೀರು ಅಂತ. ಪುನರ್ವಸು ಅಂದ್ರೆ ಅವಾಗ ವಸುಹು ಅಂದ್ರೆ ನೀರು ಕಣ್ಣಲ್ಲಿ ತುಂಬಿಕೊಳ್ಳುತ್ತೆ. ಆನಂದಕ್ಕೂ ತುಂಬತ್ತೆ, ದುಃಖಕ್ಕೂ ತುಂಬತ್ತೆ. ಕೆಲವರು ಬಿಕ್ಕಿ ಬೇಕು ಅಂತ ಹೇಳ್ತಾರೆ. ಕೆಲವರು ಈರುಳ್ಳಿ ಹೆಚ್ಚವಾಗಿ ಬರುತ್ತೆ, ಕೆಲವ್ರಿಗೆ ಎಷ್ಟು ಮಂಡ್ರು ಅಂದ್ರೆ ಈರುಳ್ಳಿ ಈರುಳ್ಳಿ ಎಲ್ಲ ಮೆಣಸಿನಕಾಯಿ ಹೆಚ್ಚಿದ್ರು ಕಣ್ಣಲ್ಲಿಟ್ಟರು ನೀರು ಬರಲ್ಲ. ಅಂದ್ರೆ ಆ ಗಟ್ಟಿ ಮನಸ್ಸು ಹಾಗಿರುತ್ತೆ. ಈ ರೋಹಿಣಿ ನಕ್ಷತ್ರವ್ರಿಗೆ ಬಹಳ ಗಟ್ಟಿ ಮನಸ್ಸು. ದೃಢ ನಿರ್ಧಾರ ಇಟ್ರೆ ಎಕ್ಸ್ಟ್ರೀಮ್ ಲೆವೆಲ್, ಬಹಳ ದೃಢ ನಿರ್ಧಾರ ಇಲ್ಲ, ಬಹಳ ಸಾಫ್ಟ್ ಕಾರ್ನರ್. ಕೆಲವೊಬ್ರು ಏನಾಗತ್ತೆ, ಯಾವತ್ತಿ ಶುಕ್ರ ಜೊತೆಲಿರೋದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಕಣ್ಣಿನ ಬಗ್ಗೆ ಬಹಳ ಕಾಂತಿಯಾಗಿ ನೋಡ್ಕೋಬೇಕು. ಕಣ್ಣಿನ ಹತ್ರ ಹುಷಾರಾಗಿರ್ಬೇಕು ಇವ್ರುಗಳು. ಕಾಲಲ್ಲಿ ನರಗಳ ಭಾಗ ಅಂದ್ರೆ ಯಾವ ಕಾಲಕ್ಕೂ ಗಂಡಸರಿಗಾದ್ರೆ ಕಾಫ್ ಮಸಲ್ಸ್ ಅಂತೀವಿ, ಹೆಣ್ಣು ಮಕ್ಕಳಿಗಾದ್ರೆ ಹೀಲ್ಸ್ ಅಂತೀವಿ. ಕಾಲು ಒಡ್ತ ಅಥವಾ ಹಿಂದ್ಗಡೆ ಸೊಂಟದ ಭಾಗದ ಹಿಡ್ಕೊಂಡ್ಬಿಡ್ತಕ್ಕಂಥದ್ದು, ಇದೆಲ್ಲ ಶುಕ್ರನ ದೋಷ. ಶುಕ್ರ ಇವ್ರ ಜೊತೆ ಯಾವತ್ತೂ ಇರ್ತಾನೆ ಅಂದ್ರೆ ಎರಡು ಗತಿಗಳು. ಒಂದು ವೃಷಭ ರಾಶಿ, ಎರಡನೇ ವಿಶೇಷವಾಗಿರ್ತಕ್ಕಂಥ ಮಿಥುನ್ ರಾಶಿ. ಎರಡಕ್ಕೂ ಸಂಯೋಜಿತವಾಗಿ ಕೂತ್ಕೊಂಡಿರೋದ್ರಿಂದ ಬುಧ ಶುಕ್ರ ಎರಡು ಒಟ್ಟಿಗಿದ್ದರೆ ಇವರಿಗೆ ಆಗ್ತಕ್ಕಂಥ ಅನಾಹುತ
ಅನಾಹುತಗಳು ಹೀಗೆ. ಗರ್ಭಕೋಶದಲ್ಲಿ ಈ ರೋಹಿಣಿ ನಕ್ಷತ್ರಕ್ಕೆ ಅಕಸ್ಮಾತ್ ಗರ್ಭಿಣಿ ಸ್ತ್ರೀ ಆಗಿದ್ದಾಳೆ, ಇನ್ನೇನು ಮಗು ಆಗಬೇಕು ಅನ್ನೋ ಸಮಯಕ್ಕೆ ಇವ್ರಿಗೇನಾಗತ್ತೆ, ಸಾಧಾರಣವಾಗಿ ಕರಳು ಈಸಿ ಮೆಥಡ್, ಕರಳು ಸುತ್ತಾಕೊಂಡ್ಬಿಡುತ್ತೆ ಮಕ್ಕಳಿಗೆ. ಸೊ ರೋಹಿಣಿ ನಕ್ಷತ್ರಕ್ಕೆ ಯಾರೇ ಮಕ್ಕಳು ಹುಟ್ಟಿ ನಾರ್ಮಲ್ ಡೆಲಿವರಿ ಕಷ್ಟ, ಇಲ್ಲ ನಾರ್ಮಲ್ ಹುಟ್ಟಿದ್ರೆ ಮಗು ಕರಳಿಗೆ ಸುತ್ತಾಕೊಂಡ್ಬಿಡುತ್ತೆ. ಆ ಕರಳು ಕತ್ತಕ್ಕೆ ಸುತ್ತಾಕೊಂಡ್ರಿಂದ ಏನಾಗತ್ತೆ, ಮಕ್ಕಳ ಬೆಳವಣಿಗೆ ಕಮ್ಮಿ. ಇವ್ರುಗಳು ತಾವು ತಿನ್ನೋದೆಲ್ಲ ಹಾಳು ಮುಳು ಕಸ ಕಡ್ಡಿ ಬೇಕು ಅನ್ನೋದೆಲ್ಲ ಸಮಯಕ್ಕೆ ತಿಂತಾ ಇರ್ತಾರೆ, ಬಹಳ ಸಣ್ಕಳು ಕಡ್ಡಿ ಇದ್ದಾಗಿರ್ತಾರೆ, ಚೆನ್ನಾಗಿ ತಿನ್ನಬೇಕು, ತಿನ್ನೋದಿಲ್ಲ. ಸೊ ಈ ರೋಹಿಣಿ ನಕ್ಷತ್ರದ ಹೀಗೆ ಪಿಸಿನಾರಿಗಳು ಅಂತೀವಿ ಅಂತಲ್ಲ. ಯಾಕಷ್ಟೇ ಅಂದ್ರೆ ಏನಿದ್ರು ತಮ್ಮ ಮಕ್ಕಳಿಗೆ ಕೊಡ್ಬೇಕು ಅಂದ್ರೆ ಅಯ್ಯೋ ಸುಮ್ಮನೆ ಕೂತ್ಕೊಳ್ಳೆ ಒಂದೇ ಸಲ ರಾತ್ರಿ ಊಟ ಮಾಡುವಂತೆ ಅಂದ್ರೆ ಇವ್ರು ಹೇಳೋ ಕ್ಯಾರೆಕ್ಟರ್ ಹೀಗಿರುತ್ತೆ. ಸೊ ರೋಹಿಣಿ ನಕ್ಷತ್ರದವರಿಗೆ ಇನ್ನೊಂದು ರೋಹಿಣಿ ನಕ್ಷತ್ರದವ್ರಿಗೆ ಅಂತ ಹೇಳಿದಾಗ ಎಲ್ಲಾ ರೋಹಿಣಿ ನಕ್ಷತ್ರ ಹೀಗೆ ಹೀಗೆ ಅಂತ ಅನ್ಕೊಂಬೋಬೇಡಿ, ಗುರು ಬ್ರಹ್ಮಾಂಡ ಗುರುಗಳು ಈಗ ಅಂದ್ಬಿಟ್ರು ಅಂತಾನೂ ಅನ್ಕೋಬೇಡಿ. ಯಾಕೆ ಅಂದ್ರೆ ಕೆಲವೊಂದು ಕ್ಯಾರೆಕ್ಟ್ರು ಕೆಲವೊಂದು ಕಣ್ಣಿಗೆ, ಕೆಲವೊಂದು ಕಾಲಿಗೆ, ಕೆಲವೊಂದು ಸೊಂಟಕ್ಕೆ, ಅಂದ್ರೆ ಎಲ್ಲಾ ಕ್ಯಾರೆಕ್ಟರೈಸೇಷನ್ಸ್ ನಾನು ಹೇಳಿರ್ತೀನಿ, ಅದರಲ್ಲಿ ಅವ್ರವ್ರ ಅನುಗುಣ ಹೇಗಿರುತ್ತೋ. ಅದರಿಂದ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ಟು ನೋಡ್ಕೋಬಾರ್ದು ನೋಡಿ, ಜೀವನ ಹಾಗೆ. ಇದಕ್ಕೋಸ್ಕರ ಅನಗೋ ಅಂತಕ್ಕಂಥ ವಿಚಾರದಲ್ಲಿ ಏನ್ ಮಾಡ್ಬೇಕು, ಅನಗೋ ಅಂದ್ರೆ ಇವರು ಯಾವತ್ತೂ ತಿಳ್ಕೊಳ್ಳಿ ಎದೆಯ ಭಾಗವನ್ನು ನೋಡ್ಕೋಬೇಕು. ರಿಪ್ಸು ಉಸಿರಾಡಕ್ಕೆ ತೊಂದರೆ ಇರುತ್ತೆ ರೋಹಿಣಿ ನಕ್ಷತ್ರ 4ನೇ ಪಾದ ಅನ್ಬೇಕು. ಅದಕ್ಕೋಸ್ಕರ ಯಾವತ್ತು ತಿಳ್ಕೊಳ್ಳಿ, ಆ ಉಸಿರಾಟ ಬಹಳ ಚೆನ್ನಾಗಿ ಹೇಳ್ಕೊಂತಾ ಇದ್ರೆ ಇವ್ರಿಗೆ ಯಾವತ್ತು ಕುಬ್ಜ ಚಿಕ್ಕದಾಗಿರುತ್ತೆ, ಮುಚ್ಕೊಂಡ್ಬಿಡುತ್ತೆ. ರಿಬ್ಸು ವಿಶಾಲವಾಗಿ ಮಾಡ್ಕೊಳ್ಳಲ್ಲ, ಯಾವತ್ತು ಇವ್ರ ಭುಜ ಬಹಳ ಪುಟಾಣಿಗಿರುತ್ತೆ. ಅದಕ್ಕೋಸ್ಕರ ರೋಹಿಣಿ ನಕ್ಷತ್ರದವರು ದಯವಿಟ್ಟು ಉಸಿರಾಟದ ತೊಂದರೆಗಳಿಗೋಸ್ಕರ ಜಾಸ್ತಿ ಆದಷ್ಟು ಉಸಿರಾಡಿ, ಫ್ರೀ ಎನರ್ಜಿನ ಉಸಿರಾಡಿ, ಯಾವತ್ತೂ ಫ್ಯಾನ್ ಕೆಳಗೆ ಕೂತ್ಕೊಳ್ಳೋದೆಲ್ಲ ಮಾಡ್ಕೋಬೇಡಿ. ಉಗುರುಗಳನ್ನ ಬಹಳ ಜಾಗೃತಿಯಾಗಿ ನೋಡ್ಕೋಬೇಕು. ಇವರುಗಳಿಗೆ ಕ್ಯೂ ಪಸ್ಸು ಎಲ್ಲ ರೋಹಿಣಿ ನಕ್ಷತ್ರ 4ನೇ ಪಾದದವರಿಗೆ ಸೇರ್ತಕ್ಕಂಥ ಅವಕಾಶ ಜಾಸ್ತಿ. ಶುಕ್ರ ಅಲ್ಲೇ ಇರ್ತಾನಲ್ಲ, ದೋಷಗಳು ಏನು ಅಂದ್ರೆ ಉಗುರು ನೀರಲ್ಲಿ ಕೆಲಸ ಮಾಡಿ 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 ಅಥವಾ ಕೂತ್ಕೊಳ್ಳುತ್ತೆ, ಇಲ್ಲ ಇವ್ರಿಗೆ ಎಕ್ಸ್ಟ್ರಾ ಚರ್ಮಗಳು ಪಕ್ಕದಲ್ಲಿ ಉಗುರು ಭಾಗದಲ್ಲಿ ಪಕ್ಕದಲ್ಲೇ ಬರ್ತಾನೆ ಇರುತ್ತೆ, ಇಲ್ಲ ಪಸ್ ಫಾರ್ಮೇಷನ್, ಇಲ್ಲ ಉಗುರು ಕಚ್ಚೋ ಅಭ್ಯಾಸ. ಸೊ ಇದಕ್ಕೋಸ್ಕರ ಏನು ಟೆನ್ಷನ್ ಬರುತ್ತೋ ಕೈ ಬೆರಳಿಂಗ್ ಹೊಟ್ಟೋಗುತ್ತೆ. ಆ ಉಗುರು ಕಚ್ತಾರೆ, ಊಟ ಕೂಡ ಮಾಡಿಲ್ವೇನೋ ಉಗುರು ಪೂರ್ತಿ ತಿಂದ್ಬಿಟ್ಟಿರ್ತಾರೆ. ಹಾಗೆಲ್ಲ ಮಾಡಕ್ ಹೋಗ್ಬಾರ್ದು, ದರಿದ್ರ ಅದು. ಮಕ್ಕಳಿಗೆ ಹೇಳ್ಕೊಡಿ, ಆದ್ರೆ ದೊಡ್ಡವ್ರು ಕೂಡ ಹೀಗೆ ಮಾಡಿದವ್ರಿಗೆ ಏನ್ ಮಾಡ್ಬೇಕು, ತಲೆ ಮೇಲೆ ಮೊಟಕ್ಬೇಕು. ಸೊ ವಿಷ್ಣು ಸಹಸ್ರನಾಮ ಹೀಗೆ ಹೇಳುತ್ತೆ, ನಾನು ಅದೇ ವಿಚಾರ ನಿಮಗೆ ತಿಳಿಸಿದ್ದೀನಿ.